Indal Image. Down. ನಿಜಕ್ಕೂ ಕುಮಾರ್, ಬಹಳಷ್ಟು ಜನರಿಗೆ ಅರ್ಥವಾಗಿರುವಂಥ ಒಂದು ಸಂಗತಿ ಇದೆ. ಎಲ್ಲಿಂದ ಡಿಸ್ಪ್ಯೂಟ್ ಶುರುವಾಯಿತು ನಿಮಗೆ, ನಿಮ್ಮ ತಂದೆಯವರಿಗೆ? ಯಾಕೆ ಇಲ್ಲಿ ತನಕ ಬೆಳ್ಕೊಂಬಂಥದ್ದು? ಏನು ಹೇಗೆ ಹೇಳೋದು, ಇದು ಡಿಸ್ಪ್ಯೂಟ್ ಅನ್ನೋದು ನನಗೆ ಇವತ್ತಿನವರೆಗೂ ಗೊತ್ತಿಲ್ಲ. ಅವ್ರು ಯಾಕೆ ನನ್ನ ಮೇಲೆ ಹೀಗಿದ್ದಾರೆ ಅಂತ ಹೇಳ್ಬಿಟ್ಟು. ಯಾಕಂದ್ರೆ ಒಂದು ಕಪಾಳಕ್ಕೆ ಹೊಡೆದ್ಬಿಟ್ಟು ಚಿಂತೆ ಹೇಳಿದ್ರು ನಮಗೆ ಚಿಂತೆ ಇರಲಿಲ್ಲ. ಯಾಕಂದ್ರೆ ನಾವು ಯಾವುದನ್ನು ಬಯಸಿಲ್ಲ. ಯಾಕಂದ್ರೆ ಬಂಗಾರಪ್ಪ ಅನ್ನೋ ಒಂದು ಹೆಸರನ್ನ ನನಗೆ ಕೊಟ್ಟಿದ್ದಾರೆ ಅಂದ್ರೆ ಅದಕ್ಕಿಂತ ದೊಡ್ಡ ಆಸ್ತಿ ಮತ್ತೊಂದಿಲ್ಲ ನಮಗೆ. ಅಂಥದನ್ನ ಬಿಟ್ಟುಬಿಟ್ಟು ಯಾವುದೋ ಒಂದು ಬೇರೆ ಸಣ್ಣತನಕ್ಕೆ ಹೋಗ್ತಕ್ಕಂಥ ರೀತಿನಲ್ಲಿ ಅವರು ತಂದೆ ತಾಯಿಗಳಾಗೆ ನನ್ನನ್ನು ಬೆಳೆಸಿಲ್ಲ, ನನ್ನನ್ನು ಒಳ್ಳೆ ರೀತಿಯಾಗಿ ಬೆಳೆಸಿದ್ದಾರೆ. ಸತ್ಪ್ರಜೆಯಾಗಿ ಇರಬೇಕು ಅಂತಕ್ಕಂಥ ನೀತಿನಲ್ಲಿ ನಮ್ಮನ್ನು ಇಟ್ಟಿದ್ದಾರೆ. ಹಾಗಾಗಿ ಎಲ್ಲೋ ಡಿಸ್ಪ್ಯೂಟ್ಗಳು ಬಂದಿದ್ದಾವೆ ಅಂದರೆ ಅದು ಹೇಗೆ ಬಂದಿದೆಯೋ ಏನೋ ನನಗೆ ಇವತ್ತಿನವರೆಗೂ ತಿಳಿದು, ಇವತ್ತಿನವರೆಗೂ ನನಗೆ ಅವರು ಬಂದು ನನಗೆ ಹೇಳಲಿಲ್ಲ, ಅಥವಾ ಅವರಿಗೆ ನಾನು ಹೇಳ್ತಕ್ಕಂಥ ಇದಕ್ಕೆ ಹೋಗ್ತಕ್ಕಂಥ ವಯಸ್ಸು ನಮ್ಮದಲ್ಲ. ಯಾಕಂದರೆ ಅವ್ರ ತಂದೆ ತಾಯಿಗಳು ಇಟ್ಕೊಂಡು ನಾನು ಕೇಳೋದಂತೂ ಕೇಳಿದ್ದೆ. ನಾನು ತಪ್ಪಿದ್ರೆ ಏನಾದ್ರು ಇದ್ರೆ ನಮ್ಮದು ಕ್ಷಮಿಸ್ಬಿಡಿ, ನೀವು ಹೇಳ್ದಂಗೆ ನಾನು ಕೇಳ್ಕೊಂಡು ಹೋಗ್ತೀನಿ ಅಂತೂ ನಾನು ಅವರಿಬ್ಬರನ್ನು ಕೂರಿಸ್ಕೊಂಡು, ನಾನು ಮತ್ತು ನಮ್ಮ ಮನೆಯವರು ಇಬ್ಬರು ಕೂಡ ಒಂದ್ಸರಿ ಅವರಿಗೆ ಕಾಲಿಗೆ ಬಿದ್ದು ಕೂಡ ಕೇಳ್ಕೊಂಡಿದ್ವಿ. ಇಲ್ಲ ಆ ಥರ ಏನೂ ಇಲ್ಲ ಬಿಡಿ, ಅದು ಯಾಕೆ ಯೋಚನೆ ಮಾಡ್ತೀರಾ ಅಂತ ಹೇಳಿ ಜೊತೆಗಿದ್ದಾಗ ಹೇಳೋಗಿದ್ರು. ಆಮೇಲೆ ಮತ್ತೆ ಅದು ದೇವರು ಅದೇನೋ ನಮ್ಮ ಜೀವನದಲ್ಲಿ ಹೀಗೆಲ್ಲ ಆಟ ಆಡ್ಬಿಟ್ರು ಅಂತ ಕಾಣಿಸುತ್ತೆ. ಅಲ್ಲ, ಹೇಗಿತ್ತು ನಿಮ್ಮ ತಂದೆ ತಾಯಿಯವರ ಸ್ಪಂದನೆ ಹೇಗಿತ್ತು? ತಪ್ಪಾಯಿತು, ಆಗಿದ್ದಾಗೋಯ್ತು, ನಂದೇ ತಪ್ಪಾದರೂ ಕೂಡ ಕ್ಷಮಿಸ್ಬಿಡಿ ಅಂತ ನೀವು ನಿಮ್ಮ ಮನೆಯವರು ಕಾಲಿಗೆ ಬಿದ್ದು ಕೇಳ್ಕೊಂಡಂಥ ಸಂದರ್ಭದಲ್ಲಿ ಅವರ ಒಂದು ಪ್ರತಿಕ್ರಿಯೆ ಹೇಗಿತ್ತು ಅನ್ನುವಂಥದ್ದು? ಇಲ್ಲ, ನಮಗೆ ಆ ಥರದ್ದು ಏನು ಕೂಡ ಅವರು ಒಂಥರ ದ್ವೇಷದಿಂದ ಅಥವಾ ಮತ್ತೊಂದರಿಂದ ನನ್ನನ್ನು ನೋಡಲಿಲ್ಲ ಅವತ್ತು. ಅವರು ಸರಿ. ಆಮೇಲೆ ಮೊನ್ನೆನೂ ಕೂಡ ನಾವು ಮನೆಗೆ ಹೋಗ್ತಾ ಬರ್ತಾ ಇದ್ವಿ. ಆಮೇಲೆ ರಾಜಕಾರಣದ ಕಾಲದಲ್ಲಿ ಒಂದು ಸ್ವಲ್ಪ ಅವರು ಆ ಕಡೆ ಈ ಕಡೆ ಹೋದಾಗ ನಮ್ಮ ಮೇಲೆ ಸಿಟ್ಟು ಮಾಡಿಕೊಂಡು ಒಂದು ಸ್ವಲ್ಪ ಇದಾದರು. ಆದರೂ ಕೂಡ ಬೇಡಿ ಅವರು ಮತ್ತೆ ಮನಸ್ಸಿಗೆ ನಮ್ಮನ್ನು ನೋಡಿದಾಗ ಕಾಂಗ್ರೆಸ್ಸು, ಈ JDS, BJP ಅವು ಇವು ಪಾರ್ಟಿಗಳಂತ ಹೇಳ್ಬಿಟ್ಟು ಮನಸ್ಸಲ್ಲಿರೋದನ್ನು ಅವರು ಒಂದು ಸ್ವಲ್ಪ ಛಲಗಾರರು, ಒಂದು ಸ್ವಲ್ಪ ದಿಟ್ಟು ಹೊರಟ ಎಲ್ಲರನ್ನೂ ಕೂಡ ನಾವು ಇದು ಮಾಡ್ತಾ ಬಂದಿದ್ದೀವಿ. ಎಲ್ಲರನ್ನೂ ಕೂಡ ನಾನು ನಿಯಂತ್ರಣ ಮಾಡ್ತಾ ಬಂದಿದ್ದೀನಿ. ನನ್ನ ಮಗನ ಒಬ್ಬನ ನಿಯಂತ್ರಣ ಮಾಡೋಕ್ಕೆ ಆಗೋದಿಲ್ಲ ಅನ್ನಿಸ್ಬಿಡ್ತೋ ಏನೋ ಗೊತ್ತಿಲ್ಲ. ನಾನು ಕೂಡ ಅದಕ್ಕೆ ಇಲ್ಲ, ನೀವು ನನ್ನನ್ನು ಸೊರಬ ತಾಲೂಕಿನ ಜನತೆ ಮಡ್ಲಿಗೆ ಹಾಕಿದಿರಿ ಅಂತ ನೀವು ಹೇಳಿದಿರಿ. ಇವನು ನನ್ನ ಮಗ ಅಲ್ಲ, ಇವನು ನಿಮ್ಮ ಮಗ ಅಂತ ಹೇಳ್ಬಿಟ್ಟು ನೀವು ನನ್ನನ್ನು ಮಡ್ಲಿಗೆ ಹಾಕಿದಿರಿ. ಇವಾಗ ನಾನು ಜನತೆನ ಬಿಟ್ಟು ಬರೋದಕ್ಕೂ ಕೂಡ ಆಗಲ್ಲ, ಈ ಕಡೆಗೆ ರಾಜಕಾರಣನೂ ಬಿಡಕ್ಕಾಗಲ್ಲ. ಇದನ್ನ ಬಿಟ್ಟು ಬಿಟ್ರೆ ನನಗೆ ಬೇರೆ ಕಸುಬು ಕೂಡ ಮತ್ತೆ ನಾನು ಚಿತ್ರರಂಗಕ್ಕೆ ಹೋಗಿ ಮತ್ತೆ ಯಾವುದು ಪಾತ್ರಗಳನ್ನ ಮಾಡ್ಕೊಂಡಿರ್ಬೇಕಾಗತ್ತೆ. ಹಾಗಾಗಿ ಆ ಥರ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ನೇರವಾಗಿ ನಾನು ಹೇಗಿರ್ಬೇಕು ಹಾಗಿರ್ತಕ್ಕಂಥ ತೀರ್ಮಾನ ಮಾಡಿದ್ದೀನಿ. ಇಲ್ಲಿ ಸಾವಿರಾರು ಜನ ನಮ್ಮನ್ನು ನಂಬ್ಕೊಂಡಿದ್ದಾರೆ. ಹಾಗಾಗಿ ಕಾಂಗ್ರೆಸ್ ಪಕ್ಷ ನಮಗೆಲ್ಲದನ್ನೂ ಕೊಟ್ಟಿದೆ. ಅವರಿಗೆ ಚೀಫ್ ಮಿನಿಸ್ಟರ್ಶಿಪ್ ಕೊಟ್ಟಿದೆ, ಮಿನಿಸ್ಟರ್ಶಿಪ್ ಕೊಟ್ಟಿದೆ, KPCC ಪ್ರೆಸಿಡೆಂಟ್ಶಿಪ್ ಕೊಟ್ಟಿದೆ, ವಿರೋಧ ಪಕ್ಷದ ನಾಯಕರು ಕೊಟ್ಟಿದ್ದಾರೆ. ಎಲ್ಲಾ ಸ್ಥಾನಮಾನಗಳನ್ನು ನಮಗೆ ಕಾಂಗ್ರೆಸ್ ಪಕ್ಷ ಕೊಟ್ಟು ಇಷ್ಟೊಂದು ನಮ್ಮನ್ನ ರಾಜ್ಯದಲ್ಲಿ, ರಾಷ್ಟ್ರದಲ್ಲಿ ಹೆಸರು ಮಾಡಿಕೊಟ್ಟಿದೆ. ನಮಗೇನಾದ್ರು ರಾಜಕಾರಣವನ್ನು ಮಾಡಲೇಬೇಕು ಅಂತಕ್ಕಂಥ ಇರಾದೆ ಇದ್ರೆ ನಾವು ಕಾಂಗ್ರೆಸ್ ಪಕ್ಷದಲ್ಲೇನೇ ಮಾಡಬೇಕೆ ಹೊರತು ನಮಗೆ ಬೇರೆ ಪಕ್ಷ ಅಲ್ಲ. ಹಾಗಾಗಿ ನಾವು ಕಾಂಗ್ರೆಸ್ ಪಕ್ಷದಲ್ಲೇ ಇರಬೇಕಾದಂಥ ಜವಾಬ್ದಾರಿ ನನಗಿದೆ ಮತ್ತು ಆ ಒಂದು ಇದರಲ್ಲಿ ನಾನು ಕೆಲಸ ಮಾಡಲೇಬೇಕು. ಕಾಂಗ್ರೆಸ್ ಪಕ್ಷ ನನಗೆ ಏನು ಮಾಡುತ್ತೆ ಅನ್ನೋದು ದೊಡ್ಡದಲ್ಲ, ನನಗೆ ಎಷ್ಟೆಷ್ಟು ಕೊಟ್ಟಿದೆಯಲ್ಲ ಇದಕ್ಕಿಂತಲೂ ನಮಗೆ ದೊಡ್ಡದು, ಬಹಳ ದೊಡ್ಡದಲ್ಲ. ನಾನೊಬ್ಬ ಕಾರ್ಯಕರ್ತನಾಗಿದ್ರೂ ಪರವಾಗಿಲ್ಲ, ಕಾಂಗ್ರೆಸ್ ಪಕ್ಷದಲ್ಲೇ ನಾ ಇರಬೇಕು ಅಂತ ಹೇಳ್ಬಿಟ್ಟು ತೀರ್ಮಾನ ಮಾಡಿದ್ದೀವಿ. ಹಾಗಾಗಿ ಇದು ಅವರಿಗೆ ಬಹಳ ಗೊಂದಲದಕ್ಕೆ ಹಾಕೊಂಡಿರ್ಬೋದು. ಆಮೇಲೆ ದೊಡ್ಡ ವ್ಯತ್ಯಾಸ ಅಂದ್ರೆ ಅವರು BJPಗೆ ಹೋದಾಗ ನಾನು ಬಹಳ ವಿರೋಧ ಮಾಡಿದೆ. BJPಗೆ ಮಾತ್ರ ಬೇಡ, ನಾವು ಕಾಂಗ್ರೆಸ್ನಲ್ಲಿ ಇರೋಣ, ಕಾಂಗ್ರೆಸ್ಸೇ ನಮಗೆಲ್ಲದು ಅಂತ ಹೇಳಿ ಅದು ಅವರಿಗೆ ಒಂದು ಸ್ವಲ್ಪ ಇರಿಸುಮುರ್ಸಾಯ್ತು. ನನಗೆ BJPಗೆ ಹೋಗ್ಬೇಡ ಅಂತಾರಲ್ಲ ಅಂತೇಳಿ ಅವ್ರು BJPಗೆ ಹೋಗೇ ಬಿಟ್ರು. ಆದರೂ ಕೂಡ ಪಿತೃವಾಕ್ಯ ಪರಿಪಾಲನೆ ಅಂತೇಳಿ ಅವ್ರ ಹಿಂದೆನೂ ಕೂಡ ಒಂದು ಸ್ವಲ್ಪ ಇದು ಮಾಡಿದ್ವಿ. ಆದರೆ ಕಾಂಗ್ರೆಸ್ ಪಾರ್ಟಿ ನನಗೆ ಮತ್ತೆ ದಾರಿ ತೋರಿಸಿ ಸರಿಯಾದಂಥ ದಾರಿಗೆ ನನ್ನನ್ನು ಮತ್ತೆ ಕರ್ಕೊಂಡ್ಬಂದು ಕಾಂಗ್ರೆಸ್ ಪಾರ್ಟಿಲೇ ನನ್ನನ್ನು ಇಟ್ಕೊಂಡ್ರು. ನಿಜ ನಿಮ್ಮ ತಂದೆಯ ಸ್ವಭಾವ ನಿಮಗೆ ತುಂಬ ಚೆನ್ನಾಗಿ ಗೊತ್ತು. ಯಾಕಂದರೆ ಆನೆ ನಡೆದದ್ದೇ ಹಾದಿ ಅನ್ನೋ ಹಾಗೆ ಬಂಗಾರಪ್ಪ ಹೋಗಿದ್ದೇ ರಾಜಕೀಯ ಅನ್ನುವಂಥದ್ದು ಅದೇ ರೀತಿ ನಡ್ಕೊಂಬಂದರು. ಯಾಕಂದರೆ ಕಾಗೋಡು ತಿಮ್ಮಪ್ಪನವರು ಕೂಡ ನಿಮ್ಮ ಫ್ಯಾಮಿಲಿಗೆ ತುಂಬ ಆತ್ಮೀಯರು. ಅವ್ರು ಹೇಳ್ತಾ ಇದ್ರು,
ಎಲ್ಲೆಲ್ಲಿ ಯಾವ್ಯಾವ ರೀತಿ ತಪ್ಪುಗಳನ್ನು ಮಾಡ್ತಾ ಹೊರಡ್ತಾ ಹೋದ್ರು ಎಲ್ಲದ ಕಡೆಗೆ ಜಯ ಸಿಕ್ಬಿಡ್ತು. ಹೀಗಾಗಿ ಬಂಗಾರಪ್ಪನವರಿಗೆ ನಾನು ಮಾಡ್ತಿರುವಂಥದ್ದು ಸರಿ ಅನ್ನುವಂಥ ಒಂದು ಮನೋಭಾವನೆ ಬಂದ್ಬಿಡ್ತು ಅಂತ. ಬಹುಶಃ ಹೀಗೆ ಹೊರಟಂಥ ಸಂದರ್ಭದಲ್ಲಿ ಎಲ್ಲೋ ಕಡೆಗೆ ನನ್ನ ಮಗ ನನ್ನ ಫಾಲೋ ಮಾಡಲಿಲ್ಲ, ನನ್ನ ಮಗ ನನ್ನ ವಿರೋಧಿಸ್ತಾ ಇದ್ದಾರೆ ಅನ್ನುವಂಥದ್ದೇ ಅವ್ರಿಗೊಂದು ದೊಡ್ಡ ಇಶ್ಯೂ ಆಗೋಗ್ಬಿಡ್ತೇನೋ ಅಂತ. ಅದು ಇರ್ಬೋದು. ಆದರೆ ಇಲ್ಲಿ ಅವರೇ ನನ್ನನ್ನು ಈ ಕ್ಷೇತ್ರಕ್ಕೆ ತಂದು ಹಾಕಿ ಈ ಥರನೇ ಇರಬೇಕು, ಜನ ಜೊತೆನೇ ಇರಬೇಕು, ಜನ ಕೊಡ್ತಕ್ಕಂಥ ತೀರ್ಮಾನ ಅಂತಿಮವಾಗಿರತಕ್ಕಂಥ ತೀರ್ಮಾನ, ಈ ಜನಕ್ಕೆ ನೀನು ಸೊರಬ ಕ್ಷೇತ್ರದ ಜನತೆಗೆ ನೀನು ತಲೆಬಾಗಿ ನಡಿಬೇಕು, ಇಲ್ಲಿ ಏನೇ ಇದ್ರೂ ಕೂಡ ತೀರ್ಮಾನಗಳು ಅವ್ರು ಹೇಳ್ದಂತೆಯೇ ಆಗಬೇಕು ಅಂತ ತೀರ್ಮಾನ ಹೇಳಿದಾಗ ಅವರು ಎಲ್ಲರೂ ಕೂಡ 40-50 ವರ್ಷಗಳ ಕಾಲ ನಾನಾ ಕಾರಣಗಳಿಗೆ ಅವರು BJPಯನ್ನು ವಿರೋಧಿಸ್ಕೊಂಡು ಬಂದಿದ್ದಾರೆ. ಈಗ ಒಂದೇ ಸರಿಗೆ ನಾನು BJP ಹೋಗ್ತೀನಿ ಅಂದಾಗ ಜನನೂ ಕೂಡ ಅವ್ರನ್ನ ವಿರೋಧ ಮಾಡಿದ್ದು ಒಂದು ಸ್ವಲ್ಪ ರಾಜಕೀಯದ ಒಂದು ನಾಟಕ ರಂಗದಲ್ಲಿ ಈ ಒಂದು ಇದರಲ್ಲಿ ಚದುರಂಗದಲ್ಲಿ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬಿಟ್ಟಿದ್ದಾವೆ. ಹಾಗಾಗಿ ಅದು ಒಂದು ಸ್ವಲ್ಪ ಅವರಿಗೆ ಮನಸ್ಸಿಗೆ ಬಹಳ ನೋವು ಮಾಡಿರ್ಬೋದು. ಅಲ್ಲ, ನಿನ್ನೆ ನಿಮ್ಮ ತಂದೆಗೆ ತಮಗೆ ತುಂಬ ಆತ್ಮೀಯರಿರುವಂಥವ್ರನ್ನ ನಾವು ಕೂಡ ಸ್ಟುಡಿಯೋದಲ್ಲಿ ಕೂತು ನಾವು ಚರ್ಚೆ ಮಾಡ್ತಾ ಇದ್ವಿ. ಆ ಸಂದರ್ಭದಲ್ಲಿ ಎಲ್ಲರೂ ಕೂಡ ಆಫ್ ದ ರೆಕಾರ್ಡ್ ಹೇಳಿದ್ದೇನು ಅಂತಂದರೆ, ವಸಂತ್ ಕುಮಾರ್ ತುಂಬ ಒಳ್ಳೆ ಹುಡುಗ, ಅಂದರೆ ನಿಮಗೇನು ನಿಮ್ಮ ಮನೇಲಿ ಕರಿತಾ ಇದ್ರು ವಸಂತ್ ಕುಮಾರ್ ಅಂತ, ತುಂಬ ಒಳ್ಳೆ ಹುಡುಗ, ಆದರೆ ಯಾಕೆ ಈ ರೀತಿ ಒಂದು ಘಟನೆ ಆಯಿತೋ ಏನೋ ಗೊತ್ತಾಗ್ತಿಲ್ಲ ಅಂತ. ಬಹುಶಃ ಎಲ್ಲರ ಮನಸ್ಸಲ್ಲಿರುವಂಥದ್ದು ಒಂದೇನೇ, ಒಂದು ಸಣ್ಣ ಸಮಸ್ಯೆಗಳು, ವೈಮನಸ್ಸುಗಳು ಕುಟುಂಬದಲ್ಲಿ ಅತ್ಯಂತ ಸಹಜ, ಅತ್ಯಂತ ಸಾಮಾನ್ಯ. ಆದರೆ ಅದನ್ನು ಸದಾ ಜೀವಂತವಾಗಿಡೋ ನಿಟ್ಟಿನಲ್ಲಿ ಬಹಳಷ್ಟು ಜನ ಶ್ರಮ ಪಟ್ಟರಲ್ಲಿ ಅಂತ, ಅಂದರೆ ಅದು ಜೀವಂತವಾಗಿ ಇರಬೇಕು, ಅದು ಮುಂದುವರಿಬೇಕು, ಆ ರೀತಿ ಕೆಲವರು ಮಾಡಿದ್ರೇನು ಅಂತ. ಅಂಥವರಿಗೆ ನಾನು ವಿನಂತಿ ಮಾಡ್ಕೊಳ್ತೀನಿ, ಬೇಡಿ. ನಮ್ಮ ಫ್ಯಾಮಿಲಿಗೆ ಎಲ್ಲೋ ಒಂದು ಹತ್ರ ದೊಡ್ಡ ಹೆಸರನ್ನ ನೀವುಗಳೇ ಎಲ್ಲರೂ ಇಷ್ಟು ವರ್ಷಗಳ ಕಾಲದಿಂದ ಕಷ್ಟಪಟ್ಟು ದುಡಿದು ಕೊಟ್ಟಿದ್ದೀರಿ. ಬಂಗಾರಪ್ಪನ ಹೆಸರನ್ನ ಇವಾಗ ತಾವೇ ಹೇಳಿದಾಗೆ ವಸಂತ್ ಕುಮಾರ್ ಅಂತ ಇದ್ದಿದ್ದ ಹೆಸರನ್ನ ಕುಮಾರ್ ಬಂಗಾರಪ್ಪ ಅಂತ ಹೇಳಿ ಮಾಡಿಕೊಟ್ಟಿದ್ದೀರಾ. ಇದಕ್ಕಿಂತನೂ ನಮಗೆ ದೊಡ್ಡ ಆಸ್ತಿ ಯಾಕಬೇಕು? ಇದಕ್ಕೆ ನಾವೆಲ್ಲರೂ ಕೂಡ ಸೇರಿ ದುಡಿಯೋಣ, ಬಂಗಾರಪ್ಪನ ಹೆಸರನ್ನ ಇನ್ನೂ ಅಗ್ರಸ್ಥಾನಕ್ಕೆ ತಗೊಂಡು ಹೋಗ್ತಕ್ಕಂಥ ಕೆಲಸವನ್ನ ಮಾಡೋಣ. ಅದಕ್ಕೆ ನಿಮ್ಮ ಸಹಕಾರವನ್ನ ನಾವು ಬೇಡ್ತೀವಿ. ಇದು ಯಾರು ಕೂಡ ವೈಮನಸ್ಸಿಂದ ಇಟ್ಕೊಂಡು, ಇದು ಯಾರ್ದು ನಮ್ಮ ಆಸ್ತಿ ಅಲ್ಲ, ಇದೆಲ್ಲ ಪೂರ್ತಿ ಸಮಾಜದ ಆಸ್ತಿ. ಇದು ಈ ಜನ ಕೊಟ್ಟಿರ್ತಕ್ಕಂಥ ಆಸ್ತಿ. ಆ ಜನಗಳು ಏನ್ ಹೇಳ್ತಾರೋ ಅದನ್ನ ನಾವು ಕೇಳ್ತಕ್ಕಂಥ ಪ್ರಮೇಯಕ್ಕೆ ಹೋಗ್ಬೇಕೆ ಹೊರತು ನಮ್ಮ ವೈಯಕ್ತಿಕ ಪ್ರತಿಷ್ಠೆಯನ್ನ ಮೆರೆಸೋದಕ್ಕೆ ಮಾತ್ರ ಇದ್ರಲ್ಲಿ ನಾವು ಯಾರು ಕೂಡ ಕೈ ಹಾಕಬಾರ್ದು ಅಂತ ಹೇಳಿ ಅವರೆಲ್ಲರಿಗೂ ಕೂಡ ನಾನು ವಿನಂತಿ ಮಾಡ್ಕೊಳ್ತೀನಿ. ಕುಮಾರ್, ನಾನು ಒಂದು ಪ್ರಶ್ನೆ ಕೇಳಲೇಬೇಕು. ಎಲ್ಲೋ ಒಂದು ಕಡೆಗೆ ನಿಮ್ಮ ಮನಸ್ಸಲ್ಲೂ ಕೂಡ ಈ ವೇದನೆ ಕಾಡ್ತಿರ್ಬೋದು. ಸುಖ ಸುಮ್ಮನೆ ನಾನು ಇಡೀ ಫ್ಯಾಮಿಲಿಯ, ಇಡೀ ಕುಟುಂಬದ ದೃಷ್ಟಿನಲ್ಲಿ ಖಳನಾಯಕ ಆಗ್ಬಿಟ್ಟೆ, ಜೊತೆಗೆ ಏನಂದ್ರೆ ಬಂಗಾರಪ್ಪನವರ ಅಭಿಮಾನಿಗಳ ದೃಷ್ಟಿಯಲ್ಲಿ ನಾನು ಸುಮ್ಮನೆ ಖಳನಾಯಕ ಆಗ್ಬಿಟ್ಟೆ, ಯಾಕಿಂತ ಸ್ಥಿತಿ ಬಂತು ಅನ್ನುವಂಥದ್ದು ಏನಾದರೂ ಕಾಡಿರ್ಬೋದು ತಮಗೆ ಅಂತ? ಇಲ್ಲ, ಇವಾಗ ತಾವೇ ಹೇಳಿದಾಗೆ ಯಾರೂ ಕೂಡ ನಮ್ಮ ಬಗ್ಗೆ ಕೆಟ್ಟ ಅಭಿಪ್ರಾಯಗಳನ್ನ ಮಾಡ್ಕೊಂಡಿಲ್ಲ ಅಂತ ಹೇಳಿ ತಾವೇ ಹೇಳಿದ್ರಿ. ನಿಜ ನಿಜ. ನನಗೆ ಆ ತರದ ಭಾವನೆಗಳನ್ನ ನಾನು ಜನಗಳಿಂದ ನಾನು ಎಲ್ಲೂ ಕೂಡ ಕಂಡಿಲ್ಲ. ಯಾಕಂದ್ರೆ ನಾನು ಆ ತರ ಇದ್ದಿದ್ರೆ ಜನ ನನಗೆ ನೇರವಾಗಿ ಇವಾಗ ಒಂದು ಕಾಲದಲ್ಲಿ ಎಲ್ಲೋ ಯಾರು ದೊಡ್ಡ ಮುಖಂಡರುಗಳಿಗೆ ಮತ್ತೊಬ್ಬರಿಗೆ ವಿರುದ್ಧವಾಗಿ ಹೇಳ್ತಕ್ಕಂಥ ಮಾತುಗಳು ಇರಲಿಲ್ಲ. ಆದ್ರೆ ಈಗ ಜನ ಹಾಗೆಲ್ಲ ಮಾಡೋದಿಲ್ಲ. ಅವ್ರಿಗೆ ಅನಿಸಿದ್ದನ್ನ ನೇರವಾಗಿ ಅವ್ರು ಹೇಳ್ತಕ್ಕಂಥ ಒಂದು ರಾಜಕೀಯ ಪ್ರಜ್ಞೆನ ಮತ್ತು ರಾಜಕೀಯ ಶಕ್ತಿನ ಮತ್ತು ಸಾಮಾಜಿಕವಾಗಿರ್ತಕ್ಕಂಥ ಪ್ರಜ್ಞೆ ಅವ್ರು ಇಟ್ಕೊಂಡಿದ್ದಾರೆ. ಹಾಗಾಗಿ ಅವ್ರು ನೇರವಾಗಿ ಹೇಳ್ತಾರೆ, ನೀವು ಮಾಡ್ತಾ ಇರೋ ತಪ್ಪು ನೀವು ಮಾಡಬಾರ್ದಿತ್ತು ಅಂತ ಹೇಳಿ. ಹಾಗಾಗಿ ಈ ತರದ ಭಾವನೆಗಳು ಯಾರು ಕೂಡ ನನಗೆ ವ್ಯಕ್ತಪಡಿಸಿಲ್ಲ. ಹಾಗಾಗಿ ಅಂದ್ರೆ ಇದೆಲ್ಲದ್ರ ಮಧ್ಯೆ ನನ್ನ ಮನಸ್ಸಿಗೆ ನಮ್ಮ ಅಪ್ಪಾಜಿಯವರು ರಾಜ್ಕುಮಾರ್ ಅವರು ಯಾವಾಗಲೂ ಹೇಳ್ತಿದ್ರು, ನಿನ್ನ ಮನಸ್ಸಲ್ಲಿ ಸತ್ಯ ಇದೆ ತಾನೆ, ನೀನು ಸ್ವಚ್ಛವಾಗಿದೆಯಾ ಅನ್ನೋದಾದ್ರೆ ನೀನು ಯಾಕೆ ಹೆದರ್ಬೇಕು? ನೀನು ನಿರ್ಮಲವಾಗಿರು. ನೀನು ನಿರ್ಮಲ ಇದ್ರೆ ನೀವು ದೇವ್ರು ಮೆಚ್ಚತಾನೆ, ಅವನು ನೋಡ್ಕೊಂತಾನೆ ಅಂತ ಹೇಳೋರು. ಹಾಗಾಗಿ ನಾನು ನಿರ್ಮಲವಾಗಿದ್ದೀನಿ, ನಾನು ಸ್ವಚ್ಛವಾಗಿದ್ದೀನಿ, ನಾನು ಸತ್ಯದಲ್ಲಿದ್ದೀನಿ. ಹಾಗಾಗಿ ನನಗೆ ಯಾವುದೇ ಥರವಾದ ನನಗೆ ಚಿಂತನೆಗಳು ನನಗಿಲ್ಲ. ನಾನು ಎಲ್ಲೇ ನಿಂತರೂ ಕೂಡ ನಾನು ಬಂದುಬಿಟ್ಟು ಯಾವುದೇ ಮಾಧ್ಯಮ ಇರ್ಬೋದು, ಜನ ಇರ್ಬೋದು, ನೇರವಾಗಿ ನಿಂತು ಮಾತಾಡ್ತಕ್ಕಂಥ ಒಂದು ಸಾಮಾನ್ಯ ಜ್ಞಾನ, ಒಂದು ಸತ್ಯವಾಗಿರ್ತಕ್ಕಂಥ ಪ್ರಜ್ಞೆ ನನ್ನ ಹತ್ರ ಇದೆ. ಹಾಗಾಗಿ ನಾನು ಎಲ್ಲೂ ಕೂಡ ತಪ್ಪನ್ನ ಮಾಡೋದಿಲ್ಲ. ಅಲ್ಲ, ಎಲ್ಲೋ ಒಂದು ಕಡೆಗೆ ಇದೇ ಒಂದು ಹೆಸರನ್ನ ಕಂಟಿನ್ಯೂ ಮಾಡ್ಕೋಬೇಕು, ಎಲ್ಲೋ ಒಂದು ಕಡೆಗೆ ಇಡೀ ಸೊರಬವನ್ನು ಬಂಗಾರಪ್ಪನವರ ಹೆಸರಿನಲ್ಲಿ ನಾವು ಉಳಿಸ್ಕೋಬೇಕು ಅನ್ನುವಂಥ ಒಂದು ದೂರದೃಷ್ಟಿಯಿಂದ ಏನಾದರೂ ನಿಮ್ಮನ್ನು ಹೊರಗಡೆ ಹಾಕಿ ಈ ರೀತಿ ಒಂದು ಅವಮಾನಿಸುವಂಥ ಕೆಲಸ ಆಯ್ತೇನೋ ಅಂತ ಬಹಳಷ್ಟು ಜನರಲ್ಲಿ ಕಾಡ್ತಿರುವಂಥ ಪ್ರಶ್ನೆ ಇದು. ಅದನ್ನ ಮಾಡಿದ ಕೂಡಿ ಮಾಡ್ಬೋದು, ನಿಜ, ಅದೇನ್ನೇ ಕೂಡಿ ಮಾಡ್ಬೋದು. ಒಳ್ಳೆ ಮಾತು. ಅದಕ್ಕೇನು ಬೇರೆ ಬೇರೆ ಆಗಿ ಒಡೆದು ಹಾಕ್ಬಿಟ್ಟು ಮಾಡ್ತಕ್ಕಂಥ ಅವಶ್ಯಕತೆಗಳಿಲ್ಲ. ಅವರು ಒಬ್ಬರೇ ಇದ್ದು ಅಷ್ಟು ಸಾಧನೆ ಮಾಡಿದ್ದಾರೆ ಅಂದ್ರೆ
ನಾವು ಇಬ್ಬರಿದ್ದು ಬಿಟ್ಟು ಬೇಕಾದಂತ ಸಾಧನೆ ಮಾಡಬಹುದು. ಯಾಕೆ ನಾವು ಇಲ್ಲಿ ಕೂತು ಒಡ್ಕೊಂಡು ಮಾಡ್ತಾ ಇದ್ದೀವಿ? ಕೂಡು ಮಾಡ್ತಕ್ಕಂಥ ಕೆಲಸ ಮಾಡೋದಕ್ಕೆ ಪ್ರಯತ್ನ ಮಾಡಬೇಕು. ಅದು ಬಿಟ್ಬಿಟ್ಟು ಬೇರೆ ಮಾಡಿಬಿಟ್ಟು ಇಲ್ಲಿ ನಾನೊಂದು ಪಾರ್ಟಿ ನೀನೊಂದು ಪಾರ್ಟಿ ಅನ್ನೋದಕ್ಕಿಂತ, ಬಂಗಾರಪ್ಪ ಇವಾಗ ನಾವು ಮುಂಚೆ ಇದರಲ್ಲಿ ಸೊರಬ ಕ್ಷೇತ್ರದಲ್ಲಿ ಬಂದಿದ್ದೀವಿ, ಜನ ನಮಗೆ ಒಂದು ಇಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇದನ್ನ ನಾವು ನೆಚ್ಕೊಂಡು ಹೋಗ್ಬೇಕೆ ಹೊರತು ಅದನ್ನ ಇಲ್ಲ ನಾವಿಲ್ಲೇನಾದ್ರು ತಪ್ಪು ಮಾಡಿದ್ದೀವಿ, ಸೊರಬ ಕ್ಷೇತ್ರದ ಜನ ನಮ್ಮನ್ನ ಏನೋ ವಿರೋಧ ಮಾಡ್ತಾ ಇದ್ದಾರೆ, ಅಥವಾ ಇಲ್ಲೇನೋ ನಾವು ತಾವು ಹೇಳ್ದಂಗೆ ಏನೋ ಕೆಟ್ಟ ಕೆಲಸ ಮಾಡ್ಬಿಟ್ಟು ನಮ್ಮನ್ನ ಜೈಲಿಗೆ ಕಳಿಸಿದ್ದಾರೆ ಅಥವಾ ಮತ್ತೊಂದು ಮಾಡಿದ್ದಾರೆ ಅನ್ನೋದಿದ್ರೆ ನಮಗೆ ಬೇಡಿ. ಜನಪ್ರತಿನಿಧಿಗಳಲ್ಲ, ಯಾವುದೇ ಸಾರ್ವಜನಿಕ ಕ್ಷೇತ್ರದಲ್ಲಿ ನಾವು ಅರ್ಹತೆ ಇಲ್ಲದೆ ಇರತಕ್ಕಂಥವ್ರು ಆಗ್ಬಿಡ್ತೀವಿ. ಆದ್ರೆ ಇಲ್ಲಿ ನಾವು ಆತರ ತಪ್ಪನ್ನ ಮಾಡಿಲ್ಲ ಅಂದಾಗ ಯಾಕೆ ಅಣ್ಣ ತಮ್ಮ ಅಣ್ಣನ ಮೇಲೆ ತಂದು ತಮ್ಮನ್ನ ಎತ್ತು ಕಟ್ಟೋದು, ಈ ತರದ ಪ್ರಮೇಯ ಮಾಡೋದು ಬೇಡಿ. ಇದನ್ನ ಕೂಡಿ ಮಾಡೋಣ. ಕುಮಾರ್ ಅವ್ರನ್ನ ಇಲ್ಲಿ ಸ್ಪಷ್ಟವಾಗಿ ದೂರ ಇಡಬೇಕು, ಮಧು ಬಂಗಾರಪ್ಪನವರ ಪ್ರತಿಷ್ಠಾಪನೆ ಆಗಬೇಕು ಅನ್ನುವಂತ ಒಂದು ದೊಡ್ಡ ಹುನ್ನಾರ ಇದರಲ್ಲಿದೆ ಅನ್ನುವಂಥದ್ದು ಎಲ್ಲ ಜನರು ಮಾತಾಡ್ತಿರುವಂಥದ್ದು. ಅದ್ರ ಬಗ್ಗೆ ತಾವೇನು ಹೇಳ್ತೀರಿ? ಬೇರೆ ರಂಗನಾಥ್ ಅವರೇ, ರಾಜಕೀಯವಾಗಿ ಈ ತರ ಸಂದರ್ಭದಲ್ಲಿ ನಾನು ಮಾತಾಡೋದಕ್ಕೆ ಇಷ್ಟಪಡೋದಿಲ್ಲ. ಆದ್ರೂ ಕೂಡ ಒಂದು ಮಾತು, ರಾಜಕೀಯವಾಗಿ ನಾವು ಮಾತಾಡ್ತಕ್ಕಂಥ ಸಂದರ್ಭ ಬಂದಾಗ ನಾವು ನೇರವಾಗಿ ಅದನ್ನೇ ಬೇಕಾದ್ರೆ ಚರ್ಚೆ ಮಾಡೋಣ. ಅದಕ್ಕೆ ವಾಸ್ತವಾಂಶ ಇಟ್ಟುಬಿಟ್ಟು ಏನಾಯ್ತು 2004ರಲ್ಲಿ ಇದೇ ತೀರ ಬಂದಾಗ್ಲೂ ಕೂಡ ಅವರು ಬಿಜೆಪಿಯಿಂದ ನಿಂತರು, ನಾವು ಕಾಂಗ್ರೆಸ್ ಇಂದ ನಿಂತ್ವಿ. ಆದ್ರೆ ಕಾಂಗ್ರೆಸ್ ಹಾಗೆ ತಮ್ಮರು ನಿಂತಾಗೂ ಕೂಡ ಜನ ಗೆಲ್ಲಿಸ್ಬಿಟ್ರು. ಹಾಗಾಗಿ ಜನ ತೀರ್ಮಾನ ಮಾಡೋದು ಪ್ರಜಾಪ್ರಭುತ್ವದಲ್ಲಿ ಜನಗಳು ಕೊಡ್ತಕ್ಕಂಥ ತೀರ್ಮಾನದಕ್ಕಿಂತ ನಮ್ದೇನ್ ದೊಡ್ಡ ತೀರ್ಮಾನಗಳಲ್ಲ. ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ನನ್ನ ಸೊರಬ ತಾಲೂಕಿಗೆ ಬಂದಾಗ ಜವಾಬ್ದಾರಿತವಾಗಿ ಈ ಕ್ಷೇತ್ರವನ್ನ ನಾನು ಇಷ್ಟು ವರ್ಷ ಕಾದ್ಕೊಂಡ್ ಬಂದಿದ್ದೀನಿ, ಇನ್ನು ನಿನ್ನ ಜವಾಬ್ದಾರಿ ಇದನ್ನ ನೀನ್ ನೋಡ್ಕೊಂಡು ಹೋಗೋದು ಅಂತ ಹೇಳ್ಬಿಟ್ಟು ನನಗೆ ಹೇಳಿದ್ದಾರೆ. ಹಾಗಾಗಿ ಆ ನಿಟ್ಟಿನಲ್ಲಿ ಅಲ್ಲೆಲ್ಲೇ ಒಂದ್ ಸ್ವಲ್ಪ ಆ ಕಡೆ ಈ ಕಡೆ ಅವ್ರ ಹೋಗಿದ್ರು ಕೂಡ ನಾನ್ ತಪ್ಪು ಮಾಡೋದಕ್ಕೆ ಹೋಗೋದಿಲ್ಲ. ನಿಮ್ಮ ಇಡೀ ಫ್ಯಾಮಿಲಿಯಲ್ಲಿ ಒಂದು ಪ್ರಮುಖ ಕೊಂಡಿ ಅಂದ್ರೆ ನಿಮ್ಮ ತಾಯಿ. ನಿಮ್ಮ ತಾಯಿಯವ್ರನ್ನ ಏನಾದ್ರು ಭೇಟಿ ಮಾಡಿರಾ, ಏನಾದ್ರು ಸಾಂತ್ವನ ಹೇಳಿದ್ರ, ಅಥವಾ ಭೇಟಿ ಮಾಡುವಂತ ಉದ್ದೇಶ ಏನಾದ್ರು ಇದೆಯಾ? ಮನಸ್ಸು ಹಾಗೆ ತೋಚುತ್ತೆ, ಹೋಗ್ಬಿಟ್ಟು ಏನಮ್ಮ ನಾವು ಇನ್ನೂ ಕೂಡ ಹಿಂಗಿರೋದು ಬೇಡಮ್ಮ ಅಂತ ಹೇಳ್ಬೇಕು ಅನ್ಸುತ್ತೆ. ಆದ್ರೆ ಎಲ್ಲೋ ಒಂದ್ ಹತ್ರ ಮತ್ತೆ ಹೋದ ತಕ್ಷಣನೇ ಅವರು ಏನು ತಿಳ್ಕೊಳ್ತಾರೋ, ಯಾಕಿಲ್ಲಿ ಬಂದೆ ಅಂತ ಏನಾದ್ರು ಹೇಳ್ಬಿಟ್ಟು ಮತ್ತೆ ಅದೊಂದು ದೊಡ್ಡ ರಾಧ ಅಂತ ಆಗಬಾರ್ದು. ಮತ್ತೆ ಅನಿಸಿಕೆ ಮುಂದೆ ಆಗ್ತಕ್ಕಂಥದ್ದು ಆದ್ರೂ ಮನಸ್ಸಲ್ಲಿದೆ. ಅವಕಾಶ ಏನಾದ್ರು ದೇವರ ಹತ್ರ ಕೊಟ್ರೆ ಅವ್ರ ಕಾಲು ಹಿಡಿದ್ಬಿಟ್ಟು ನಮ್ನ ಆ ಥರ ಏನಾದ್ರು ಇದ್ರೆ ದಯಮಾಡಿ ಆಗಿದ್ದೆಲ್ಲವೂ ಕೂಡ ಆಗೋಗಿದ್ದಾವೆ, ಇನ್ಮೇಲೆ ಆ ಥರ ಮಾಡೋದು ಬೇಡ ನಾವು ಅಂತ ಹೇಳಿ ವಿನಂತಿ ಅಂತೂ ನಾನು ದೇವಪ್ರಮಾಣವಾಗಿ ನಾನು ಮಾಡ್ಕೊಂಡು. ಓಕೆ ಕುಮಾರ್, ಈ ಮುಖಾಂತರ ನಿಮ್ಮ ತಾಯಿಗೆ ಅಂದ್ರೆ ನಮ್ಮ ವಾಹಿನಿಯ ಮುಖಾಂತರ ನಿಮ್ಮ ತಾಯಿಗೆ ಏನಾದರೂ ಸಂದೇಶವನ್ನು ಹೇಳಲಿಕ್ಕೆ ತಾವು ಇಷ್ಟಪಡ್ತೀರಾ? ಅವರು ಹಿರಿಯರಿದ್ದಾರೆ, ಅವರಿಗೆಲ್ಲದೂ ಕೂಡ ಗೊತ್ತಿದೆ. ಹಾಗಾಗಿ ಅವ್ರು ಏನು ತೀರ್ಮಾನ ತಗೊಳ್ತಾರೋ ಆ ತೀರ್ಮಾನಕ್ಕೆ ನಾನು ಬದ್ಧ. ಅವ್ರಿಗೆ ಹೇಳ್ತಕ್ಕಂಥ ಶಕ್ತಿ ನಂಗಿಲ್ಲ. ಆದರೆ ಒಂದು ವಿನಯಪೂರ್ವಕವಾಗಿ ವಿನಂತಿ ಮಾತ್ರ ಮಾಡ್ಕೊಂಡಿದ್ದೀನಿ. ಅದು ವಿನಂತಿ ಅನ್ನೋ ಪದದಲ್ಲಿ ಎಲ್ಲದೂ ಸೇರುತ್ತೆ ಅನ್ನೋದು ನನ್ನ ಭಾವನೆ. ಅದನ್ನ ಎಲ್ಲರೂ ಕೂಡ ತಿಳ್ಕೊಂತಾರೆ ಅನ್ನೋದು ನನ್ನ ಅನಿಸಿಕೆ. ತಮ್ಮನೇ ಸ್ವಲ್ಪ ಜೋಶಾಗಿರ್ತಾರೆ. ಅದಕ್ಕೆ ಇವಾಗ್ಲೇನೆ ನಾವು ಯಾವುದಕ್ಕೂ ಕೂಡ ಅವ್ರ ಮಾತನ್ನ ಬಹಳ ತಪ್ಪು ಮಾಡ್ಬಿಟ್ಟಿದ್ದಾನೆ, ನನಗೆ ವಿರುದ್ಧವಾಗಿದ್ದಾನೆ, ನನ್ನ ವೈರಿ ಅಂತಕ್ಕಂಥ ಇದಕ್ಕೆ ಆ ಥರ ಕಲ್ಪನೆಗೆ ಅಣ್ಣನಾಗಿದ್ದವನಿಗೆ ಬರಬಾರ್ದು. ಬಹಳ ಶಾಂತವಾಗಿ ನಾನು ಇರಬೇಕು. ಎಲ್ಲೋ ಒಂದು ಹತ್ರ ಯಾರೋ ಒಬ್ರು ಹಿರಿಯರು ಅವನಿಗೆ ತಿದ್ದಿ ಹೇಳ್ತಾರೆ ಅನ್ನೋ ವಿಶ್ವಾಸ ನನಗಿದೆ. ಒಂದು ಈ ಸಿಟ್ಟು, ಸೆಡವು, ವೈಮನಸ್ಸುಗಳು ಇವೆಲ್ಲ ಕ್ಷಣಿಕ, ಒಂದಲ್ಲ ಒಂದು ದಿವಸ ಇದೆಲ್ಲದೂ ಕೂಡ ಬಗೆಹರಿಯುತ್ತೆ. ದಟ್ಟವಾದ ಮಂಜು ಹೇಗೆ ಚೆದರುತ್ತೋ ಹಾಗೆಲ್ಲದೂ ಕೂಡ ಚೆದರುತ್ತೆ, ಮತ್ತೆ ನಮ್ಮ ಫ್ಯಾಮಿಲಿ ಒಂದಾಗುತ್ತೆ ಅನ್ನೋ ವಿಶ್ವಾಸ ಇದೆ ತಮಗೆ? ಹೌದು, ಇವತ್ತಲ್ಲ ನಾಳೆ ಆ ದೇವರು ಅದನ್ನು ಆಶೀರ್ವಾದ ಮಾಡೇ ಮಾಡ್ತಾನೆ. ಕರ್ನಾಟಕದ ಜನತೆನೇ ಅದಕ್ಕೆ ನಮಗೆ ಆಶೀರ್ವಾದ ಮಾಡಿದ್ದಾರೆ ಇಲ್ಲಿವರೆಗೂ. ಹಾಗಾಗಿ ಯಾವ ಕಾರಣಕ್ಕೂ ಕೂಡ ಅವರು ನಮ್ಮನ್ನ ಹಿಂಗೆ ದೂರ ಇರೋದಕ್ಕೆ ಬಿಡೋದಿಲ್ಲ. ಅವರು ಒಟ್ಟಾಗಿ ನಮ್ಮನ್ನ ನೋಡೋದಕ್ಕೆ ಆಸೆ ಪಟ್ಟಿದ್ದಾರೆ. ದೇವರು ಅದನ್ನು ಆಶೀರ್ವಾದ ಮಾಡ್ತಾರೆ ಅನ್ನೋ ವಿಶ್ವಾಸ ನನಗೆ ಸಂಪೂರ್ಣವಾಗಿದೆ. ಓಕೆ, ಇದೆಲ್ಲದರ ಜೊತೆಗೆ ಇಡೀ ರಾಜ್ಯದ ಜನತೆಗೆ ತಾವು ಏನು ಹೇಳಕ್ ಬಯಸ್ತೀರಿ ಕುಮಾರ್ ಈ ಮುಖಾಂತರ? ಕರ್ನಾಟಕ ರಾಜ್ಯದ ಜನತೆಗೆ ನಾನು ಏನು ಹೇಳಬಲ್ಲೆ, ಈ ಥರ ಆಗಿರತಕ್ಕಂಥದ್ದು ಒಂದು ಅಪರಾಧ ಆಗಿದೆ. ದಯಮಾಡಿ ಇದನ್ನು ಕ್ಷಮಿಸಬೇಕು. ಯಾವ ಕಾರಣಕ್ಕೂ ಕೂಡ ಇದನ್ನು ದೊಡ್ಡದಾಗಿ ಮಾಡಿ ನಮ್ಮನ್ನ ಒಂದು ಉದಾಹರಣೆಯಾಗಿ ಮಾತ್ರ ದಯಮಾಡಿ ಇಟ್ಕೋಬೇಡಿ. ಏನಿದು ಬಂಗಾರಪ್ಪರ ಕುಟುಂಬನ ನೋಡ್ರಿ, ಅವರೆಲ್ಲ ಕಿತ್ತಾಡಿದ್ದಾರೆ, ನಾವು ಕೂಡ ಕಿತ್ತಾಡಿದ್ರೆ ಏನು ಅಂತ ಹೇಳಿ ನಮ್ಮ ಕುಟುಂಬನ ದಯಮಾಡಿ ಅದಕ್ಕೆ ಅಂತ ಒಂದು ಕೆಟ್ಟ ಇದಕ್ಕೆ ಉದಾಹರಣೆ ಆಗಬಾರ್ದು. ನಾವು ಒಳ್ಳೆ ಮಕ್ಕಳಾಗಿದ್ದೀವಿ,
ಒಳ್ಳೆತನದಿಂದ ಕರ್ನಾಟಕ ರಾಜ್ಯ ನಮ್ಮನ್ನು ಆಶೀರ್ವಾದ ಮಾಡಿದೆ. ಕರ್ನಾಟಕ ರಾಜ್ಯ ಇಲ್ಲಿವರೆಗೂ ನಮ್ಮನ್ನು ನೋಡಿದೆ. ನಾವು ಒಳ್ಳೆ ಮಕ್ಕಳಾಗಿ ಕರ್ನಾಟಕದ ಕನ್ನಡ ಮಕ್ಕಳಾಗಿ ನಾವು ಇರ್ತೀವಿ. ನಿಜ. ನಿಮಗೆ ಯಾವುದೇ ಕಾರಣಕ್ಕೂ ಕೂಡ ಕರ್ನಾಟಕ ರಾಜ್ಯದ ಜನತೆಗೆ ನಾವು ಯಾವುದೂ ಕೂಡ ಕೆಟ್ಟದಾಗಿ ನಡ್ಕೊಳೋದಿಲ್ಲ ಅನ್ನೋದು ಮಾತ್ರ ನಾವು ಹೇಳಬಲ್ವಿ. ಬಹಳ 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 ಅದ್ಭುತವಾಗಿ ಮಾತಾಡಿದ್ರಿ ಕುಮಾರ್. ನಾನು ಹೇಳಿದೆ ಈಗಾಗಲೇ, ನನಗೆ ಆ ವಿಶ್ವಾಸ ದೇವರಲ್ಲಿ ಇದ್ದೇ ಇದೆ. ಆ ಮಂಜುನಾಥ ಸ್ವಾಮಿ ದೇವರು, ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ನಮಗೆಲ್ಲರಿಗೂ ಕೂಡ ಒಳ್ಳೇದು ಮಾಡೇ ಮಾಡ್ತಾನೆ. ಅದಕ್ಕೆ ಹಾಗಾಗಿ ನನಗೆ ಅಚಲವಾಗಿರ್ತಕ್ಕಂಥ ವಿಶ್ವಾಸ ನನಗಿದೆ. ಅಂದ್ರೆ ನೀವು ಇಂಥ ದುಃಖದಲ್ಲಿ ಇಂಥ ನೋವಲ್ಲೂ ಕೂಡ ನಮ್ಮೊಂದಿಗೆ ನಿಂತು ಸಾಕಷ್ಟು ಮಾತಾಡಿದಿರಿ. ಮತ್ತೊಂದ್ಸರಿ ನಿಮಗೆ ಅಭಿನಂದನೆಗಳು. ಥ್ಯಾಂಕ್ ಯು ವೆರಿ ಮಚ್ ಕುಮಾರ್. ಎಲ್ಲರಿಗೂ ಕೂಡ ನಮಸ್ಕಾರ.